ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇಶು ರಂಭಾ ತರುಣಿ ಬಾ ಸ್ವಾಭಿಮಾನಿ ಬಾ ಬಾಗ್ರಹಣಿ ಬಾ ಸ್ವಾವಲಂಬಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಯಾರಿಗೆಲ್ಲಿ ಅಲ್ಲ ನೀನೋಡಿಯಾಳು ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದು ಮಹಿಳೆ ಕಾರ್ಯಕ್ರಮದಲ್ಲಿ ಪ್ರಕೃತಿ ಗಿರಿಜನ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದ ಸೀಗೂರು ಆಡಿಯ ಶ್ರೀಮತಿ ಪುಟ್ಟಮ್ಮರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಪ್ರಕೃತಿ ಒಕ್ಕೂಟದ ಕುರಿತು ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ಕಾರ. ನನ್ನ ಹೆಸರು ಪುಟ್ಟಮ್ಮ ಅಂತ ಹೇಳಿ, ಶೇಗ್ರಾಡಿ, ನಾನು ಬೆಳತೂರು ಪಂಚಾಯತಿ ಅಂತರಸಂದ್ರ ಹೋಬಳಿ, ಎಚಡಿಕೋಟೆ ತಾಲೂಕು, ಮೈಸೂರು ಡಿಸ್ಟ್ರಿಕ್ಟ್. ಏನ್ ಶಿಕ್ಷಣ ಪಡ್ಕೊಂಡಿದ್ದೀರಿ ಮೇಡಮ್? ಆಮೇಲೆ ನಾವು ಈಗ ಇಲ್ಲಿಂದ ನಮಗೇನು ಅನುಭವ ಅಂತ ಗೊತ್ತಿರಲಿಲ್ಲ. ಮನೆಯಲ್ಲಿ ಇದ್ದವು ಮೊದಲೆಲ್ಲ, ಎಲ್ಲೂ ಹೋಗ್ತಾ ಇರಲಿಲ್ಲ. ಸ್ವಾಮಿ ವಿವೇಕಾನಂದ ಸಂಸ್ಥೆಯಿಂದ ನಮ್ಮದು ಸ್ವಸಹಾಯ ಸಂಘ ಅಂತ ಹೇಳಿ ಸೇರಿಸಿದ ಮೇಲೆ ನಮಗೆ ಅವರು ಎಲ್ಲ ಮೀಟಿಂಗ್ಗೆ ಭಾಗವಹಿಸಿ ಮಾಹಿತಿಗಳನ್ನು ಕೊಟ್ಟಾಗ ಬೇರೆ ಬೇರೆ ರೀತಿಯಲ್ಲಿ ಸುಮಾರು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೇವೆ. ನಮ್ಮ ಸಂಘಗಳಿಗೆಲ್ಲ ಸ್ವಾಮಿ ವಿವೇಕಾನಂದ ಸಂಸ್ಥೆಗಳಿಂದ ಯೂನಿಟ್ಗಳ ಬಗ್ಗೆ ಸುಮಾರು ಒಂದು 12 ಸಂಘಕ್ಕೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಅವರು. ಜಸ್ಟ್ ಇವತ್ತು ದಿನದಲ್ಲಿ ಈಗ ಯೂನಿಟ್ ಅಂತ ಹೇಳಿದ್ರೆ ಹೊಸದಾಗಿ ಇವತ್ತು ಓಪನ್ ಆಗಿದ್ದು ಸೈಲೇಜ್ ಬಗ್ಗೆ ಮಿಷಿನ್ದು ಕೂಡ ಓಪನ್ ಆಗಿ ಅವರು ಕೂಡ 10 ಜನ ಉದ್ಯೋಗವನ್ನು ಕೊಟ್ಟಿದ್ದಾರೆ ಇವತ್ತು ಕೂಡ. ಹಾಗಾಗಿ ಇಲ್ಲಿ ನಮಗೆ ತುಂಬ ಏನು ಸರ್ಕಾರದಿಂದ ಸೌಲಭ್ಯ ಪಡ್ಕೊಳ್ಳೋಕ್ಕೆ ಗೊತ್ತೇ ಇರಲಿಲ್ಲ. ಸ್ವಾಮಿ ವಿವೇಕಾನಂದ ಸಂಸ್ಥೆ ಕಡೆಯಿಂದ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ ನಾನು. ಅವ್ರ ಬಗ್ಗೆಯಿಂದ ನಮಗೆ ಏನಂದರೆ ಯಾವುದೇ ಮೂಲಭೂತ ಸೌಕರ್ಯಗಳಲ್ಲಿ ಒಂದು ಚರಂಡಿ, ರೋಡು, ರಸ್ತೆ ಈ ಕೆಲಸ ಕಾರ್ಯಗಳಿಗೂ ಕೂಡ, ಮತ್ತು ಉದ್ಯೋಗ ಅಂತ ಹೇಳಿದ್ರೆ ಅಂಗಡಿ, ಹಸು, ಆಡು, ಕುರಿ ಬಗೆಯಲ್ಲಿ ಕೂಡ ನಮಗೆ ಆ ಸೌಲಭ್ಯ ಪಡ್ಕೊಳ್ಳೋಕ್ಕೂ ಕೂಡ ಒಂದು ರೂಟು ಆಯಿತು. ನಮ್ಮ ಸ್ವಾಮಿ ವಿವೇಕಾನಂದ ಸಂಸ್ಥೆ ಕಡೆಯಿಂದ ಅವ್ರ ಬಗ್ಗೆಯಿಂದ ನಮಗೆ ಇದೊಂದು ರೂಟ್ ನಮಗೆ ಸೌಲಭ್ಯ ತಗೊಳ್ಳೋದಕ್ಕೋಸ್ಕರ ಗೊತ್ತಾಗಿತ್ತು. ಅಲ್ಲಿಂದ ನಾವೀಗ ಆಫೀಸ್ಗಳಲ್ಲಿ ಕೂಡ ಯಾವುದು ITDP ಆಫೀಸ್ಗಳಾಗಲಿ, ಪಶುಸಂಗೋಪನೆ ಆಗಲಿ, ತೋಟಗಾರಿಕೆ ಇಲಾಖೆ ಆಗಲಿ, ಕೃಷಿ ಇಲಾಖೆ ಆಗಲಿ, ಆಮೇಲೆ ಇವರು MLA ಸಾಹೇಬರು, DC ಸಾಹೇಬರು, S ಸಾಹೇಬರು ಇದೆಲ್ಲ, ಮತ್ತು MLA ಸಾಹೇಬರು, MP ಸಾಹೇಬರು, CM ಸಾಹೇಬರು, ಮಿನಿಸ್ಟ್ರುಗಳು, ನಮ್ಮ ಈಗ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಎಲ್ಲ ಅಧಿಕಾರಿಗಳು, ಮಿನಿಸ್ಟ್ರುಗಳು ಅವ್ರುಗಳಿಗೂ ಕೂಡ ಒಂದು ಹೋಗಿ ನಾವು ಮೈಸೂರು, ಬೆಂಗಳೂರು ಇಲ್ಲೆಲ್ಲ ಕೂಡ ಹೋಗಿ ಭೇಟಿ ಮಾಡಿ ತುಂಬ ಜನಗಳಿಗೆ ಲೋನ್ ಬಗ್ಗೆ ಆಗಿರ್ಬೋದು, ರಸ್ತೆ, ಚರಂಡಿ, ರೋಡು ಇಂಥವುಗಳಾಗಿರ್ಬೋದು ಅವರಿಂದ ನಾವು ಸೌಲಭ್ಯ ಅಷ್ಟಕ್ಕೂ ನಮಗೆ ಸ್ವಾಮಿ ವಿವೇಕಾನಂದ ಸಂಸ್ಥೆ ಕಡೆಯಿಂದ ಒಂದು ಒಳ್ಳೆಯದಾಗಿದೆ. ನಾವು ಓದಿರೋದಂದರೆ 4ನೇ ತರಗತಿ ಓದಿದ್ದೀವಿ ಅಷ್ಟೇ. ಮೊದಲೆಲ್ಲ ನಮಗೆ ದುಡ್ಡು ಕಾಸಿಲ್ದೇನೆ ನಮ್ಮ ತಂದೆ ತಾಯಿಗಳು ಓದಿಸಿರ್ಲಿಲ್ಲ. ಇವಾಗ ಸಿಕ್ಕ ಸೌಲಭ್ಯ ರೀತಿಲಿ ಆಗಿದ್ರೆ ಓದಕ್ಕಿದ್ದು ಆ ರೀತಿಲಿ ಇಷ್ಟೆಲ್ಲ ಕೆಲಸ ಕಾರ್ಯ ಅವರ ಇದರಿಂದ ತುಂಬ ಈಗ ನಮ್ಮ ಈಗ ಉದ್ಯೋಗ ಅಂತಂದರೆ ಸಂಘ ಬಗೆಯಲ್ಲಿ ಈಗ ಸಿರಿಧಾನ ಹೋಟ್ಲ್ ಅಂತ ಮಾಡಿ ನಮ್ಮ ಜೇನು ಗುರುಗರು ಮಕ್ಕಳಿಗೆ ಒಂದು 10 ಜನಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಅದು ಕೂಡ ಮತ್ತು ಈಗ ತಿಂಡಿ ಬಗ್ಗೆ ಯೂನಿಟ್ ಬಗೆಲಿ ಚಿಪ್ಸ್ಗಳು, ರಾಗಿ ಹಪ್ಪಳ, ರಾಗಿ ಮಟ್ಲು ಈ ರೀತಿ ಎಲ್ಲ ಮಾಡೋದಕ್ಕೆ ಅದು ಕೂಡ ತುಂಬ ಬೇರೆ. 2 ದಿವಸ ಈಗ ಒಂದು
12 ಸಂಘಗಳಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಅವರು. 12 ಸಂಘಗಳಿಗೆ ಉದ್ಯೋಗವನ್ನ ಕಲ್ಪಿಸ್ಕೊಡೋದಕ್ಕೆ ನೀವು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀರಿ. ಸೊ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿದ್ದೀರಿ? 3 ಜನ ಇರೋದು. ನಿಮ್ಮ ಮಕ್ಕಳು, ನೀವು 3 ಜನ. ಈ ಸಮಾಜಮುಖಿಯಾಗಿ ತೊಡಗಿಸ್ಕೋಬೇಕು ಅಂತ ಅಂದ್ರೆ ಈಗ ಸಮಾಜ ಸೇವೆ ಮಾಡೋದಕ್ಕೆ ಮುಂದಾಗಿದ್ದೀರಲ್ಲ, ಯಾವಾಗಿಂದ? ಸಮಾಜ ಸೇವೆ ಮಾಡೋದ್ರಿಂದ ಅಂತಾನೆ ನಾವು ಸಂಘಗೆ ಬಂದ್ವಲ್ಲ ಮೇಡಮ್, ಆವಾಗಲಿಂದಾನೆ ನಮಗೆ ಸಮಾಜ ಸೇವೆ ಈ ರೀತಿಲಿ ಇವರಿಗೆ ಮಾಹಿತಿಗಳನ್ನು ಕೊಟ್ಟಾಗ, ಸರ್ಕಾರದ ಬಗೆಯಲ್ಲಿ ಮಾಹಿತಿಗಳನ್ನು ಕೊಟ್ಟಾಗ ಅವರು ಈ ರೀತಿ ಎಲ್ಲ ಇದೆಲ್ಲ ನಾವು ಮಾಡ್ಬೋದೆಲ್ಲ ಕೆಲಸ ಅಂದ್ಬಿಟ್ಟು ಸಮಾಜ ಸೇವೆ ಮಾಡೋಕ್ಕೆ ಎಲ್ಲ ಸಂಘ ಸೇರಿದ ಮೇಲೆ ಶುರು ಮಾಡಿದ್ವಿ. ಸಂಘ ಯಾವಾಗ ಸೇರಿದ್ರಿ? ಸಂಘ ನಾವು ಈಗ 2008ರಲ್ಲಿ ಸೇರಿದ್ದು. ಸೊ ಅಂದ್ರೆ ಇವಾಗ ನೀವು ಪ್ರಕೃತಿ ಗಿರಿಜನ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ. ಆಯ್ಕೆಯಾಗಿ ಎಷ್ಟು ದಿನಗಳಾಯ್ತು? ಅದು ಏಪ್ರಿಲ್ ತಿಂಗಳಲ್ಲಿ ನಮಗೆ ಒಕ್ಕೂಟದ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಒಕ್ಕೂಟದ ಅಧ್ಯಕ್ಷರಾಗಿ ಏಪ್ರಿಲ್ 2025ರಲ್ಲಿ ಆಯ್ಕೆ ಮಾಡಿದ್ದಾರೆ. ಅಂದ್ರೆ ಈ ಪ್ರಕೃತಿ ಗಿರಿಜನ ಮಹಿಳಾ ಒಕ್ಕೂಟದ ಕಾರ್ಯ ಚಟುವಟಿಕೆಗಳು ಏನೇನಿರುತ್ತೆ ಮೇಡಮ್? ಅದರಲ್ಲಿ ಕೆಲಸ ಕಾರ್ಯಗಳು ಈಗ ಹೇಳಿದ್ವಲ್ಲ ಮೇಡಮ್, ಈಗ ಯೂನಿಟ್ಗಳು ಕೊಟ್ಟಿದ್ದಾರೆ ಅಂದೇಳಿ, ಈಗ ರಾಗಿ ಹಪ್ಪಳ, ರಾಗಿ ಮಾಲ್ಟ್ರು, ರಾಗಿ ಮಿಕ್ಸರ್ ಇದು ಮಾಡೋ ಒಂದ್ ಕಡೆ ಬಾಳೆ ಸಿಪ್ಸ್, ಬೋಳೆದು ಇವುಗಳದ್ದು ಸಿಪ್ಸ್ ಮಾಡೋಂಥದ್ದು ಒಂದ್ ಕಡೆ ಕಡಲೆ ಮಿಠಾಯಿ ಇವುಗಳು ಮಾಡೋಂಥದ್ದು ಅಲ್ಲಿ ಒಂದ್ ಕಡೆ, ಮತ್ತೆ ರಾಗಿ ಮಿಲ್ಲುದು ಅವು ಕೊಟ್ಟಿದ್ದಾರೆ. ಈಗ ಒಂದ್ ಕಡೆ ಇದು ಸಿರಿಧಾನ ಹೋಟ್ಲು. ಇವಾಗ ಹೊಸದಾಗಿ ಈಗ ಸೈಲೇಜ್ ಬಗ್ಗೆದು ಇವತ್ತು ಓಪನ್ ಆಗಿ ಮಾಡಿದ್ದೀವಿ. ಪ್ರಕೃತಿ ಗಿರಿಜನ ಮಹಿಳಾ ಒಕ್ಕೂಟ ಬಗ್ಗೆಯಲ್ಲಿ ಹಿಂಗೇನೆ ಜನಗಳು ಸಂಘಕ್ಕೆ ಸೇರಿಸೋಂಥದ್ದು ಒಂದು, ಅವರುಗಳಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡುವಂಥದ್ದು, ಮೂಲಭೂತ ಸೌಕರ್ಯಗಳ ಬಗ್ಗೆಯಲ್ಲಿ ಕೂಡ ಅವ್ರಿಗೆ ಕೊಡ್ತಾ ಇದ್ದೀವಿ. ಅದರಲ್ಲಿ ಲೋನ್ ಆಗಿರ್ಬೋದು, ಆಡಾಗಿರ್ಬೋದು, ಕುರಿ ಆಗಿರ್ಬೋದು, ಈ ರೀತಿ ಎಲ್ಲ ಕೊಡಿಸ್ಕೊಡ್ತಾರೆ. ನಮ್ಮ ಸ್ವಾಮಿ ವಿವೇಕಾನಂದ ಕಡೆಯಿಂದ ಅದ್ರ ಬಗ್ಗೆಲಿ ಟ್ರೈನಿಂಗ್ ಕೂಡ ಕೊಟ್ಟಿರ್ತಾರೆ. ಆಡು ಬಗೆಯೋದು, ಕುರಿ ಬಗೆಯೋದು, ಹಸು ಬಗೆಯೋದು, ಕೋಳಿ ಬಗೆಯೋದು, ಯಾವ ರೀತಿ ಸಾಕಾಣಿಕೆ ಸಾಗಬೇಕು ಅನ್ನೋದನ್ನ ಅಲ್ಲಿಂದ ಸ್ವಾಮಿ ವಿವೇಕಾನಂದ ನಮ್ಮ ಕಡೆಯಿಂದ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅಂದ್ರೆ ಈಗ ಒಕ್ಕೂಟದ ಅಧ್ಯಕ್ಷರಾಗಿ ನಿಮ್ಮ ಜವಾಬ್ದಾರಿಗಳು ಏನಿರುತ್ತೆ? ನಮ್ಮ ಜವಾಬ್ದಾರಿ ಅಂತಂದ್ರೆ ಈಗ ಜನಗಳಿಗೆ ಯಾವ ಆಡಿಗಳಲ್ಲಿ ಏನೇನು ಕೆಲಸ ಕಾರ್ಯಗಳಾಗಿಲ್ಲ ಇವುಗಳು ಮಾಡಿಸೋಂಥದ್ದು. ಈಗ ಸಂಘದವರಿಗೆ ಒಂದು ಈ ರೀತಿ ಯೂನಿಟ್ ಬಗೆಯಲ್ಲಿ ಕೆಲಸ ಮಾಡ್ತೇವೆ ಅಂತಂದ್ರೆ ಅದನ್ನ ಸರ್ಕಾರದಿಂದ ಸವಲತ್ತು ಕೊಡುವಂಥದ್ದು, ಕೆಲಸ ಮಾಡೋವಂಥವ್ರಿಗೆ ಈ ರೀತಿಯೆಲ್ಲ ನಮ್ಮ ಒಕ್ಕೂಟದಲ್ಲಿ ಮಾಡ್ತಾ ಇದ್ದೀವಿ. ಗಿರಿಜನ ಮಹಿಳಾ ಒಕ್ಕೂಟ ಅಂದ್ರೆ ಇಲ್ಲಿ ಮಹಿಳೆಯರಷ್ಟೇ ಸದಸ್ಯರಾಗಿರೋದಾ ಅಥವಾ ಗಿರಿಜನ ಪುರುಷರು ಕೂಡ ಇದ್ದಾರಾ ಈ ಒಕ್ಕೂಟದಲ್ಲಿ? ಈ ಒಕ್ಕೂಟದಲ್ಲಿ ಪುರುಷರೆಲ್ಲ ಎಲ್ಲ ಮಹಿಳೆಯರು ಮಾತ್ರ ಇರೋದು. ಓಕೆ. ಅಂದ್ರೆ ಈ ಒಕ್ಕೂಟದಿಂದ ಗಿರಿಜನ ಮಹಿಳೆಯರಿಗೆ ಏನೇನೆಲ್ಲ ಅನುಕೂಲಗಳಾಗ್ತಾ ಇದೆ? ಗಿರಿಜನ ಮಹಿಳೆಯರಿಗೆ ಅಂದ್ರೆ ಅನುಕೂಲ ಆಗುತ್ತಂದ್ರೆ ಈಗ ಮಾಮೂಲಿ ಈಗ ಉದ್ಯೋಗದಲ್ಲಿ ಈಗ ಇದೆ ಅಲ್ವಾ, ಹಂಗೇನೆ ಈಗ ಟ್ರೈನಿಂಗ್ ಎಲ್ಲ ಕೊಟ್ಟರೆ ಹಸು, ಆಡು, ಕುರಿ, ಕೋಳಿಗೆ ಎಲ್ಲ ಕಡೆಯಿಂದನೂ ಕೊಡಿಸಿದ್ದಾರೆ. ಅದು ಸರ್ಟಿಫಿಕೇಟ್ ಪಡ್ಕೊಂಡಾಗೆ ಸರ್ಕಾರದಿಂದನೂ ಕೂಡ ಸೌಲಭ್ಯ ತಗೋಬಹುದು, ಲೋನ್ಗಳು. ಸ್ವಾಮಿ ವಿವೇಕಾನಂದ ಕಡೆಯಿಂದನೂ ಕೂಡ ಕೋಳಿ ಕೊಟ್ಟಿದ್ದಾರೆ ಆಲ್ರೆಡಿ. ಈಗ ಆಡನ್ನು ಕೂಡ ಕೊಡಿಸ್ತಾ ಇದ್ದಾರೆ ಅವ್ರ ಕಡೆಯಿಂದ. ನಾವು ಸರ್ಕಾರದಲ್ಲಿ ಸರ್ಟಿಫಿಕೇಟ್ ಕೊಟ್ಟರೆ ಸರ್ಕಾರದಿಂದ ಕಾಲ್ ಮಾಡಿರ್ತಾರೆ ಲೋನ್ಗಳಿಗೆ, ಆವಾಗಾರು ಕೂಡ ಅರ್ಜಿ ಹಾಕಿ ನಾವು ಲೋನ್ಗಳು ಕೊಡಿಸ್ಬೋದು ಅವ್ರಿಗೆ. ಅದ್ರ ಬಗ್ಗೆಲಿ ಮತ್ತೆ ಅವ್ರ ಮಕ್ಕಳು ಇರೋಂಥ ಓದೋಂಥವ್ರಿದ್ರೆ ಅವರುಗಳಿಗೆ ಅಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಕಡೆಯಿಂದನೇ ಕಂಪ್ಯೂಟರ್ದು ಮತ್ತು ಎಲೆಕ್ಟ್ರಿಕ್ದು ಈ ರೀತಿ ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ. ಅಲ್ಲಿಗೂ ಕೂಡ ಓದೋ ಮಕ್ಕಳನ್ನು ಕಾಲೇಜಿಗೆ ಸೇರಿಸೋದಾಗಲಿ, ಶಿಕ್ಷಣ ಬಗೆಲಿ ಟ್ರೈನಿಂಗು ಸೇರಿಸೋದಾಗಲಿ ಅಲ್ಲಿ ಸೇರಿಸ್ತೀವಿ. ಸಂಘದ ಮುಖಾಂತರದಲ್ಲಿ ಯಾರಾಗಿದ್ದಾರೆ ಅಂತ ಅವರು ಓದೋ ಮಕ್ಕಳು ಅವರು ಕೂಡ ಸೇರಿಸ್ತೀವಿ ಅಲ್ಲಿಗೆ. ಅಂದ್ರೆ ಪ್ರಕೃತಿ ಗಿರಿಜನ ಒಕ್ಕೂಟದಲ್ಲಿ ಮಹಿಳೆಯರಿಗೆ ಏನೇನೆಲ್ಲ ಅನುಕೂಲ ಆಗುತ್ತೆ ಅಂದ್ರೆ ಅವ್ರಿಗೆ ಒಂದು ತರಬೇತಿಗಳನ್ನ ಕೊಡ್ತಾರೆ, ಅಥವಾ ಉದ್ಯೋಗ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ, ಅಥವಾ ಅವರ ಮಕ್ಕಳಿಗೆ ಒಂದು ಉದ್ಯೋಗವನ್ನ ಕಲ್ಪಿಸ್ಕೊಡೋ ದೃಷ್ಟಿಯಲ್ಲಿ ಅಥವಾ ಶಿಕ್ಷಣವನ್ನ ಕಲ್ಪಿಸ್ಕೊಡೋ ನಿಟ್ಟಿನಲ್ಲಿ ಒಂದು ಈ ಒಕ್ಕೂಟ ಕೆಲಸ ಮಾಡ್ತಾ ಇದೆ. ಬಾ ತರುಣಿ ಬಾ, ಸ್ವಾಭಿಮಾನಿ ಬಾ, ಬಾ ಗೃಹಿಣಿ ಬಾ, ಸ್ವಾವಲಂಬಿ ಬಾ, ಯಾರಿಗೆಲ್ಲಿ ಅಲ್ಲ ನೀನು ಅಡಿಯಾಳು, ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಾಯಿ ನೀನು, ತಂಗಿ ನೀನು, ಅಕ್ಕ ನೀನು, ಪತ್ನಿ ಪುತ್ರಿ ಗೆಳತಿಯಲ್ಲ ನೀನು, ಸೃಷ್ಟಿ ವೃಷ್ಟಿ ಸಮಷ್ಟಿಯು ನೀನು.
ಹಾಗಿದ್ರೆ ಏನೆಲ್ಲ ಸೌಲಭ್ಯಗಳನ್ನ ಈ ಗಿರಿಜನ ಮಹಿಳೆಯರು ಈಗ ಉದಾಹರಣೆಗೆ ಸಂಘ ಇರ್ಬೋದು, ಲೋನ್ ಇರ್ಬೋದು, ಸಾಲ ಮರುಪಾವತಿ ಮಾಡೋದ್ರ ಇರ್ಬೋದು, ಸಂಸ್ಥೆ ಆಗಿರ್ಬೋದು, ಸರ್ಕಾರದಿಂದ ಈ ಎಲ್ಲ ಸೌಕರ್ಯಗಳು ಇಲ್ಲಿ ಸಿಗುತ್ತೆ ಅಂತ ಹೇಳಿದ್ರಿ. ಹೇಗಿರುತ್ತೆ ಅದ್ರ ಪ್ರೋಸೆಸ್? ಇದು ಸರ್ಕಾರದಿಂದ ಸಿಗುತ್ತೆ ಅಂತ ಹೇಳಿದ್ರೆ ನಮ್ಮ ಸಂಘದ ಮುಖಾಂತರದಿಂದನೇ ಅರ್ಜಿಗಳು ಬರೆಸಿ ಆಫೀಸಿಗೆ ತಲುಪಿಸ್ತಾ ಇದೀವಿ. ಅದ್ರ ಮುಖಾಂತರ ಕೆಲಸಗಳು ಮಾಡಿಸ್ತಾ ಇದೀವಿ. ಸರ್ಕಾರದಿಂದ ಅದು ತಕೊಂಡು ಅವರು ಕೆಲಸ ಮಾಡಿಸ್ಕೊಡ್ತಾ ಇದ್ದಾರೆ. ಸಂಘ ಮುಖಾಂತರನೇ ಅರ್ಜಿಗಳು ಕೊಡ್ಸೋದು. ಅದೆಲ್ಲ ಮರುಪಾವತಿ ಮಾಡ್ತಾ ಇದ್ದಾರಾ ಮಹಿಳೆಯರು? ಮಾಡ್ತಾ ಇದ್ದಾರೆ. ರೋಡು ಚರಂಡಿ ಡ್ರೈನೇಜ್ ಬಗ್ಗೆ ಸರ್ಕಾರ ಕೊಡಿಸ್ತಾ ಇರೋದು, ಅದೇನು ಸಾಲ ಅಂತದಲ್ಲ. ಮತ್ತೆ ಸಾಲ ಕೊಡಿಸೋಂಥದ್ದು ನಮ್ಮ ಒಕ್ಕೂಟದಿಂದ ಕೂಡ ಸಾಲ ಕೊಡಿಸ್ತಾ ಇದೀವಿ. ಅವರ ಸಮಸ್ಯೆಗಳಿಗೆ ಮಕ್ಕಳು ಓದಿಸೋಂಥದ್ದು ಇರ್ಬೋದು, ಒಂದು ಆರೋಗ್ಯ ಕೆಟ್ಟಂಥದ್ದು ಇರ್ಬೋದು, ಇವುಗಳಿಗೆ ಒಕ್ಕೂಟದಿಂದನೂ ಕೂಡ ನಾವು ಅವ್ರಿಗೆ ಸಾಲ ಆ ರೀತಿಯಲ್ಲಿ ಕೊಟ್ಟು ಅನುಕೂಲ ಆಗುತ್ತೆ ಅವ್ರಿಗೆ. ಅದು ಸಾಲ ಮರುಪಾವತಿ ತೀರಿಸ್ತಾ ಇದ್ದಾರೆ. ಏಪ್ರಿಲ್ ಅಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಿ ಅಲ್ವಾ? ಆಯ್ಕೆ. ಓಕೆ, ಇನ್ನು ಎಷ್ಟು ವರ್ಷ ನಿಮ್ದು ಅವಧಿ ಇದೆ ಮೇಡಮ್? 2 ವರ್ಷ ಟೈಮ್ಗೆ ಅಂತ ಕೊಟ್ಟಿದ್ದಾರೆ. 2 ವರ್ಷ ತನಕ ನೀವು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಬಹುದು. ಅಂದ್ರೆ ನಿಮ್ಮನ್ನ ಹೇಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು? ತುಂಬಾ ಜನ 121 ಸಂಘ ಅಂತಂದ್ರೆ ಎಷ್ಟು ಜನ ಆಗಿರ್ಬೋದು? 121 ಸಂಘ ಈ ಪ್ರಕೃತಿ ಒಕ್ಕೂಟದಲ್ಲಿ ಇದೆ. ಅದರಲ್ಲಿ ನಿಮ್ಮನ್ನ ಆಯ್ಕೆ ಮಾಡೋದಕ್ಕೆ ಕಾರಣ ಏನು? ಹೇಗ್ ಮಾಡ್ಲಾಯ್ತು ನಿಮ್ಮನ್ನ? ಕೋಟೆ ತಾಲೂಕು, ಸರಗೂರು ತಾಲೂಕು ಸೇರಿಸಿ ಇದೆ. ಹೇಗೆ ಮಾಡ್ಲಾಯ್ತು ಅಂತ ಅಂದ್ರೆ, ನಾವು ಅವರು ತುಂಬಾ ಪಂಚಾಯತಿಂದ ನಂಬರ್ಗಳು ಕೂಡ ಆಗಿದ್ದಾರೆ. ಅವ್ರುಗಳೇ ತಾವುಗಳೇ ಯಾರು ನಿಲ್ಲಿಸ್ಬೋದು ಅಂತ ನಮ್ಮ ಸಾಹೇಬರು ಕೆಲಸರಿಗೆ ಅವರು ಈಗ ಇವರು CM ಮಿನಿಸ್ಟ್ರು ಇವ್ರ ಕಡೆಯಿಂದೆಲ್ಲ ಹೋಗಿ ನೇರವಾಗಿ ಕೆಲಸ ಮಾಡಿಸ್ಕೊ ಬರ್ತಾ ಇದ್ದಾರಲ್ಲ. MLA ಅವರು ಸಾಹೇಬರಾಗಿರ್ಬೋದು, MP ಸಾಹೇಬರಾಗಿರ್ಬೋದು, CM ಸಾಹೇಬರಾಗಿರ್ಬೋದು, ಈಗ ಮಿನಿಸ್ಟ್ರ್ ಕಡೆಯಿಂದಲೇ ಇರ್ಬೋದು, ಅವರಿಂದ ಏನು ಕೆಲಸ ಆಗುತ್ತೆ ಅದು ಆ ಕೆಲಸಗಳು ಅದೆಲ್ಲ ಕೆಲಸ ಕಾರ್ಯಗಳು ಮಾಡ್ಕೊ ಬರ್ತಾ ಇದ್ದಾರಲ್ಲ. ಅದಕ್ಕೆ ಈಗ ಅವರೇ ಇರಲಿ ಬಿಡಿ, ಓಟು ಅಂತ ಏನು ಮಾಡೋದು ಬೇಕಾಗಿಲ್ಲ, ಹಂಗೆ ಆಯ್ಕೆ ಮಾಡೋಣ, ಎಲ್ಲರೂ ಅವರೇ ಇರಲಿ ಸಾಕು ಅಂತ ಒಪ್ಪಿಕೊಂಡ್ರು ಸಂಘದ ಮಹಿಳೆಯರೆಲ್ಲ. ಅಂದ್ರೆ ಒಟ್ಟು ಸಮಾಜಮುಖಿ ಕೆಲಸಗಳಲ್ಲಿ ನೀವು ನಿರತರಾಗಿರೋದ್ರಿಂದ ಈ ಒಂದು ಸುಲಭವಾಗಿ ಆಯ್ಕೆ ಮಾಡಲಾಯಿತು. ಅಂದ್ರೆ ಈ ಒಕ್ಕೂಟದಿಂದ ಏನೇನೆಲ್ಲ ಸಾಮಾಜಿಕ ಕಾರ್ಯಗಳನ್ನ ಮಾಡ್ಲಾಗ್ತಾ ಇದೆ ಮೇಡಮ್? ಅದೇ ಸ್ವಾತಂತ್ರ್ಯ ದಿನಾಚರಣೆ, ಮಹಿಳೆ ದಿನಾಚರಣೆ ಅಷ್ಟು ಬಿಟ್ಟರೆ ಇನ್ಯಾವುದು ಮಾಡಿಲ್ಲ ಒಕ್ಕೂಟ ಬಗ್ಗೆ ಎಲ್ಲ. ಒಕ್ಕೂಟದ ಕಡೆಯಿಂದ ಇಂಡಿಪೆಂಡೆನ್ಸ್ ಡೇ ಮತ್ತೆ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ. ಸಹಾಯ ನಮ್ಮ ಸ್ವಾಮಿ ವಿವೇಕಾನಂದ ಸಂಸ್ಥೆ ಕಡೆಯಿಂದಾನು ಸಹಾಯ ಮಾಡ್ತಾರೆ. ಜೊತೆಗೆ ನಮ್ಮ ಒಕ್ಕೂಟದ ದುಡ್ಡಿಂದ ಕೂಡ ಇವೆರಡು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವೆರಡು ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಅದು ಆಡಿಗಳಲ್ಲಿ ಯಾವ ಏರಿಯಾದಲ್ಲಿ ಈಗ ಈ ಸಾರಿ ಈ ಕಡೆ ಮಾಡಿದೇವಲ್ಲ ಈ ಏರಿಯಾದಲ್ಲಿ, ಮುಂದಿನ ವರ್ಷದಲ್ಲಿ ಈ ಕಡೆ ಬೇರೆ ಏರಿಯಾದಲ್ಲಿ ಮಾಡಬೇಕು. ಎಲ್ಲ ಸಂಘದವ್ರಿಗೆ ಅವ್ರಿಗೆಲ್ಲ ಗೊತ್ತಾಗಿರ್ಬೇಕಲ್ವಾ, ಅವ್ರ ತಿಳುವಳಿಕೆ ಬರಬೇಕಲ್ವ ಅನ್ನೋ ಬಗ್ಗೆಯಲ್ಲಿ ಒಂದು ಬೇರೆ ಏರಿಯಾದಲ್ಲಿ ನೋಡಿ ಮಾಡ್ತಾ ಇರ್ತೀವಿ. ಆದ್ರೆ ಅಧಿಕಾರಿಗಳು, ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿ ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಇವರೆಲ್ಲರೂ ಕೂಡ ಕರಿತೀವಿ ಜೊತೆಗೆ. ಅವತ್ತು ದಿನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ದಿನ ಎಲ್ಲ ಕಡೆ ಅದೆಲ್ಲ ಮೇಡಮ್ ಆದ್ರೂ ಕೂಡ ಬಂದು ಭಾಗವಹಿಸ್ತಾರೆ. ಈಸರು ಕೂಡ ಬಂದಿದ್ರು, ಅರಣ್ಯ ಇಲಾಖೆಯವರು ಕೂಡ. ಒಕ್ಕೂಟ ಈಗ ಸುಗಮವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ. ಹಾಗಿದ್ರೆ ಯಾರ ಸಹಕಾರದಿಂದ ಈ ಒಂದು ಇಷ್ಟೆಲ್ಲ ಗಿರಿಜನ ಮಹಿಳೆಯರ ಅಭಿವೃದ್ಧಿ ಕಾಣ್ತಾ ಇದೆ ಮೇಡಮ್? ಸ್ವಾಮಿ ವಿವೇಕಾನಂದ ಸಂಸ್ಥೆ ಕಡೆಯಿಂದ ನಮ್ಗೆ ಇಷ್ಟೆಲ್ಲ ಸೌಲಭ್ಯಗಳು ಅಭಿವೃದ್ಧಿ ನಮ್ಗೆ ಮಾಡಿಕೊಡ್ತಾ ಇದ್ದಾರೆ. ಅಂದ್ರೆ ಇವಾಗ ನಿಮ್ಗೆ ಜಿಲ್ಲೆಯಲ್ಲೂ ಸಹ ಕಾಂಗ್ರೆಸ್ ಜವಾಬ್ದಾರಿ ಇದೆ. ಅದು ಇವಾಗ ಅವ್ರ ಕಡೆ ಸರ್ಕಾರದಿಂದ ಉಂಟು, ಅವ್ರ ಕಡೆಯಿಂದಾನೆ. ಏನಾಗಿ ನೀವು ಕೆಲಸ ಜವಾಬ್ದಾರಿಯನ್ನ ತಗೊಂಡಿದ್ದೀರಿ ಮೇಡಮ್? ಇನ್ನೆಲ್ಲ ನಾವು ಸಂಘದ ಮುಖಾಂತರ ಈಗ ಅಧ್ಯಕ್ಷರು ಅಂತ ಅಂದ್ಬಿಟ್ಟು ಮಾಡಿದ್ದೀವಿ. ಅದು ಮೊದಲೆಲ್ಲ ಸಂಘ ಸೇರಿದ್ದೀವಿ ಅನ್ನೋ ಬಗ್ಗೆಯಲ್ಲಿ ನಾವು ಕೆಲಸ ಕಾರ್ಯಗಳು ಮಾಡ್ತಾ ಇರುವಾಗ ಅವರು ಜೊತೆಗೆ ಸೇರಿಸ್ಕೊಂಡು ನಮ್ಮನ್ನ ಸೇರ್ಪಡೆ ಮಾಡ್ಕೊಂಡ್ರೆ ಮೆಂಬರ್ಶಿಪ್ ಆಗಿದ್ದೀವಿ ಅಷ್ಟೇ. ಮೆಂಬರ್ಶಿಪ್ ಸೇರ್ಪಡೆ ಆಗಿದ್ದೀವಿ ಅಲ್ಲಿಗೆ ಸಂಬಂಧ. ಅದ್ರ ಮುಖಾಂತರ ನಮಗೆ ಅವರೆಲ್ಲ ಪರಿಸರ ಇದ್ದಾರೆ. ಈಗ ನೀವು ಒಬ್ಬ ಸಾಮಾನ್ಯ ಮಹಿಳೆ, ಗಿರಿಜನ ಮಹಿಳೆಯಾಗಿ ಮನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದವರು ಸಂಘದ ಮೂಲಕ ಈಗ MLA ಇರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು ಅಥವಾ CM ಲೆವೆಲ್ಗೂ ನೀವು ಕಾಂಟ್ಯಾಕ್ಟ್ನ ಇದು ಮಾಡ್ತೀರಿ, ಅಂದರೆ ಮಾತಾಡ್ಸೋದಕ್ಕೆ ಮುಂದಾಗಿರ್ಬೋದು. ಇಷ್ಟೆಲ್ಲ ಮಾಡೋದಕ್ಕೆ ನಿಮಗೆ ಸ್ಫೂರ್ತಿ ಯಾರು ಮೇಡಮ್? ಬರುತ್ತೆ ನಾನು ಸ್ವಾಮಿ ವಿವೇಕಾನಂದ ಸಂಸ್ಥೆ ಕಡೆಯಿಂದ ಮೊದಲಾಗಿ ಅಷ್ಟೇ ಅಲ್ಲ ಅಂದ್ರೆ ಏನೇನೆಲ್ಲ ಕೆಲಸ ಕಾರ್ಯಗಳು ಮುಟ್ಟಿ ನಡೀತಾ ಇದೆ ಈಗ ನಿಮ್ಮ ಜೊತೆ? ನಮ್ಮ ಜೊತೆ ಕೆಲಸ ಕಾರ್ಯಗಳು ಅಂತಂದ್ರೆ ಎಲ್ಲದು ಅದೇ ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಲೋನ್ಗಳ ಬಗ್ಗೆಯಲ್ಲಿ, ಉದ್ಯೋಗದಲ್ಲಿ ಅಂಗಡಿ ಇರ್ಬೋದು, ವೆಹಿಕಲ್ಗಳು ಇರ್ಬೋದು, ಆಡು ಕುರಿ ಹಸುಗಳದ್ದು ಇವೆಲ್ಲ ಯಾವ ಸೌಲಭ್ಯಗಳು ತಗೋತಾರೆ ಅದರಲ್ಲಿ ಸರ್ಕಾರದಿಂದ
ಕಾಲ್ ಮಾಡಿದ್ಮೇಲೆ ಅರ್ಜಿ ಬಿಡ್ತಾರಲ್ವ, ಆಮೇಲೆ ಅರ್ಜಿಗಳು ಸಲ್ಲಿಸಿ ಕೊಡಿಸೋಂಥದ್ದು ಜವಾಬ್ದಾರಿ ಎಲ್ಲ ಮಾಡ್ತಾಯಿದ್ದೀವಿ. ಅಲ್ಲಿಂದ ಅವ್ರಿಗೆ ನಮಗೆ MLA ಸಾಹೇಬರು CM ಸಾಹೇಬರೆಲ್ಲ ಇರೋವ್ರ ಗಂಟೆ ಅವ್ರ ಬಗ್ಗೆಯಿಂದನೂ ಕೂಡ ಎಲ್ಲಿ ಕೆಲಸ ಆಗದೆ ಇದ್ರು ಕೂಡ ಅವ್ರಿಗೆ ತಿಳಿಸಿ ಅವ್ರ ಕಡೆಯಿಂದ ಕೆಲಸ ಮಾಡಿಸ್ತಾ ಇದ್ವಿ. ಅಂದ್ರೆ ಡೈರೆಕ್ಟ್ ನೀವು ಮಾನ್ಯ ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡ್ತೀರಾ? ಡೈರೆಕ್ಟ್ರು ಅವ್ರ ಸಾಹೇಬರ ಮನೆಗೆ ಹೋಗ್ತೀವಿ. ಹೋಗ್ತೀರಾ? ಹೇಗಿರತ್ತೆ ಅವರು ನಿಮ್ಮನ್ನು ಮಾತಾಡ್ಸೋ ಬಗ್ಗೆ? ಅವ್ರು ಮಾತಾಡ್ಸೋ ಬಗ್ಗೆ ನಮ್ಮ ಜೈನ ಗುರುಬರಲ್ಲ ಮೇಡಮ್ ಅವರಲ್ಲಿ ಅವರು ತುಂಬ ಖುಷಿಪಟ್ಟರು. ಕರೆಸಿ ಫೋನ್ ಮಾಡಿದ್ರೆ ಅವರು ಕರೆಸಿ ಎಲ್ಲ ಗೇಟ್ ಒಳಗಡೆ ಇದ್ದರೂ ಕೂಡ ಎಲ್ಲ ಹೊರಗಡೆ ಇದ್ದರೂ ಕೂಡ ನಮ್ಮನ್ನು ಒಳಗಡೆ ಕರೆಸಿ ಮನೆಯವ್ರ ಕೂರಿಸಿ ಊಟ ತಿಂಡಿ ಎಲ್ಲ ತಿನ್ನಿಸಿ ಬೇಕಾದ್ರೆ ಕೆಲಸ ನಮಗೆ ಏನಾಗಬೇಕು ಕೆಲಸ ಅದರ ಬಗ್ಗೆ ಕೆಲಸ ಮಾಡಿ ಹೇಳ್ಬಿಟ್ಟು ಯಾವ ಆಫೀಸಿಗೆ ತಿಳಿಸ್ಬೇಕು ಅದು ತಿಳಿಸಿ ಕೆಲಸ ಮಾಡಿಸ್ಕೊಡ್ತಾರೆ. ಸರ್ಕಾರದಿಂದ ನಮ್ಮ ಸಮಾಜ ಇಲಾಖೆ ಆಫೀಸರು ನಮಗೆ ತಿಳಿಸಿದ್ರು. ನಿಮಗೆ 2025ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ನಿಮಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡಲಾಗಿದೆ. ಇದರ ಆಯ್ಕೆ ಹೇಗಿತ್ತು? ಯಾರು ನಿಮ್ಮನ್ನ ಸಜೆಸ್ಟ್ ಮಾಡಿದ್ರು? ಆ ಕಾರ್ಯಕ್ರಮ ಎಲ್ಲ ಹೇಗಿತ್ತು? ಅವ್ರಿಗೆ ಗೊತ್ತಾಯ್ತು ಮೇಡಮ್ ಸಮಾಜ ಸೇವೆ ಯಾವ ರೀತಿಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾರು ಹಿಂಗೆ ಮಾಡ್ತಾ ಇದ್ದಾರೆ ಅನ್ನೋ ಬಗ್ಗೆಯಲ್ಲಿ ಅವರು ಅದು ಸರ್ಟಿಫಿಕೇಟ್ ಸಮಾಜ ಸೇವಕರು ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟರು. ಮತ್ತೆ ನಮ್ಮ MLA ಸಾಹೇಬರು ಅವ್ರದ್ದು ನೆನಪಿನ ಕಾರಣಕ್ಕಂದ್ಬಿಟ್ಟು ಕನ್ನಡ ರಾಜ್ಯೋತ್ಸವದು ಮಾಡಿಸಿಕೊಟ್ಟಿದ್ದಾರೆ. ಅಂದ್ರೆ ಒಟ್ಟು ನಿಮ್ಮ ಒಂದು ಸಮಾಜ ಸೇವೆಯನ್ನ ಗುರುತಿಸಿ 2025ರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಭಾಜನರಾಗಿದ್ದೀರಿ. ಹೆಣ್ಣು ಕಲಿತರೆ ಶಾಲೆ ತೆರೆಯಿತು, ಹೆಣ್ಣು ಬೆಳೆದರೆ ಮನೆಯ ಬೆಳಗಿತು, ಹೆಣ್ಣು ದುಡಿದರೆ ಕಷ್ಟ ಕಳೆಯಿತು, ಹೆಣ್ಣು ಬರೆದರೆ ಇತಿಹಾಸವಾಯಿತು. ಅಸಹಾಯಕಳಲ್ಲ ನೀನು, ಅಸಾಮಾನ್ಯಳು ತಿಳಿದಿಲ್ಲವೇನು, ಅವಲಂಬಿತಳಲ್ಲ ನೀನು, ಅನುಮಾನವೇ ಬೇಡ ಇನ್ನು. ಈ ಸಮುದಾಯದ ಒಟ್ಟಿಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳು ಹೇಗಿರುತ್ತೆ? ಅವರ ಒಂದು ಭಾಗವಹಿಸುವಿಕೆ ಆಗಿರ್ಬೋದು ಅಥವಾ ಅವರು ನಿಮಗೆ ಹೇಗೆ ಸಹಕಾರವನ್ನು ನೀಡ್ತಾ ಬರ್ತಾ ಇದ್ದಾರೆ? ನಮ್ಮ ಸಂಘದವರು ಇವಾಗ ಅಧ್ಯಕ್ಷರಾಗಿರೋದ್ರಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹೋಗೋದು ಬರೋದಕ್ಕೆಲ್ಲ. ಮತ್ತೆ ಬೇರೆ ಯಾವ ರೀತಿನೂ ಇಲ್ಲ, ನಮ್ಮದು ಸ್ವಂತ ದುಡಿಮೆ ಖರ್ಚಿಂದ ನಾವು ಹೋಗಿ ಜನಗಳ ಕೆಲಸಗಳು ಈ ರೀತಿ ಮಾಡ್ತಾ ಇದ್ದೀವಿ. ಅದಕ್ಕಿಂತ ನಾವು ಸಂಘದ ಅಧ್ಯಕ್ಷರಾಗೋದಕ್ಕೆ ಮುಂಚೆನೂ ಕೂಡ ನಾನು ಇದೇ ಕೆಲಸನೇ ಮಾಡ್ತಾ ಇದ್ದೇವೆ. ಸಮಾಜ ಸೇವೆದನ್ನೇ ಮಾಡ್ತಾ ಇದ್ದೆ. ಲೋನ್ಗಳಾಗಲಿ, ಬಸ್ಸು ಯಾವ ಊರಿಗೆ ಬಸ್ಸುಗಳಿಲ್ಲ ಬಸ್ಸು ಬಿಡಿಸೋದಾಗಲಿ ಅದನ್ನ ಯಾರು ನಾನು CM ಸಾಹೇಬರಿಗೇನೆ ಅರ್ಜಿ ತಗೊಂಡೋಗಿ ಕೊಟ್ಟುಬಿಟ್ಟು ಅಲ್ಲಿಂದಾನೇ ಬಸ್ಸುಗಳು ಬಿಡಿಸ್ತಾ ಇದೆ. GM ಹಳ್ಳಿ ಆಡಿದು ಮತ್ತು ನಮ್ಮ ಇವಾಗ GR ತಾರಕದು ಅಲ್ಲಿದು ಕೂಡ ಬಸ್ಸು ಇರಲಿಲ್ಲ, ಅಲ್ಲಿ ಕಡೆ ಬಿಡಿಸಿದೆ. ಮತ್ತು ನಮ್ಮ ಏರಿಯಾದಲ್ಲಿ 4 ಬಸ್ಸು ಬಿಡಿಸಿದೆ. ಉದುಬೂರಿಂದ ಈ ಕಡೆ ನಮ್ಮ CM ಸಾಹೇಬರಿಂದಾನೆ ಎಷ್ಟುಗಳ ಬಸ್ಸು ಎಲ್ಲ ಕೂಡ ಬಿಡಿಸಿದ್ದೀನಿ. ಜೊತೆಗೆ ಹಸು, ಆಡು, ಕುರಿ, ಅಂಗಡಿ, ವೆಹಿಕಲ್ಗಳು ಈ ರೀತಿ ಯಾವ ಊರಲ್ಲಿ ರೋಡು ಇಲ್ಲ, ಯಾರೇ ಜನ ಆಗಿರ್ಬೋದು ನಮ್ಮ ಟ್ರೈಬಲ್ಸಲ್ಲಿ ಮತ್ತು SC STಲಿ SC ಬೀದಿಗಳು ಇಲ್ಲೆಲ್ಲ ಕೂಡ ರೋಡ್ ಕೆಲಸಗಳು ನಾವು CM ಸಾಹೇಬರಿಂದಾನೆ ನೇರವಾಗಿ ಅವ್ರಿಗೆ ಅರ್ಜಿ ಕೊಟ್ಟು ಅಲ್ಲಿಂದಾನೆ ಕೆಲಸ ಮಾಡಿಸಿದ್ದೀನಿ. ಅಂದರೆ ಯಾವಾಗಿಂದ ಆಗಿದ್ರೆ ನೀವು ಸಮಾಜಮುಖಿ ಕೆಲಸಗಳನ್ನ ಮಾಡೋದಕ್ಕೆ ಆರಂಭ ಮಾಡಿದ್ರಿ? ನಾನು ಇದೆ 2008-09ರಿಂದ ಶುರು ಮಾಡಿದೆ. ಈಗ ಅಂದರೆ ಆವಾಗ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಮಾಡ್ತಾ ಬರ್ತಾ ಇದ್ದಾಗೆ ಗೊತ್ತಾದ್ಮೇಲೆ ಅನಂತರ 2013ರಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಗೆದ್ದಿರೋದ್ರಿಂದ ಆವತ್ತು ನಮ್ಮನ್ನು ಗುರುತಿಸಿ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೆಲ್ಲ ಏನು ಸಂಬಳ ಸಿಗುತ್ತೆ ಏನೋ ಎತ್ತಲ್ಲ ನನಗೆ ನಮ್ಮ ಆಫೀಸಲ್ಲಿ ಕಾಂಗ್ರೆಸ್ ಪಕ್ಷದ ಆಫೀಸರು ಕೂಡ ಅಲ್ಲಿ ಗುರುತಿಸಿ ನಮ್ಮನ್ನು ಹೇಳಿ ಆಮೇಲೆ ಅವರು ಕೂಡ ಅದು ಮೆಂಬರ್ಶಿಪ್ ಮಾಡ್ಕೊಂಡ್ಮೇಲೆ ಅನಂತರ ಇವರೆಲ್ಲ ನನಗೆ ಭೇಟಿಯಾಗಿ ನೇರವಾಗಿ ಅವರ ಕಡೆಯಿಂದ ಯಾರು ಗೆದ್ದಿದ್ದಾರೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷದಿಂದ ಯಾರ್ಯಾರು ಗೆದ್ದಿದ್ದಾರೆ ಅನ್ನೋ ಬಗ್ಗೆ ನೋಡಿ ಅವ್ರ ಮುಖಾಂತರ ಏನೇನು ಕೆಲಸಗಳಾಗಬೇಕು ಅದು ಮಾಡಿಸ್ತಾ ಇದ್ದೀವಿ. ಈಗ ನೀವು ಒಬ್ಬ ಮಹಿಳೆಯಾಗಿ ಸಮಾಜಮುಖಿ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರೋದ್ರ ಜೊತೆಗೆ ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಬಂದಿದ್ದೀರಿ ಮೇಡಮ್? ನೀವು ಒಬ್ಬ ಮಹಿಳೆಯ ಜೊತೆಗೆ ಗಿರಿಜನ ಮಹಿಳೆ ಕೂಡ ಹೌದು. ಸೊ ಹಾಗಾಗಿ ಸಾಕಷ್ಟು ಸವಾಲುಗಳು ಬರುತ್ತೆ ಸಮಾಜಮುಖಿಯಾಗಿ ನಾವು ಕೆಲಸಗಳನ್ನ ಮಾಡ್ತೀವಿ ಅನ್ನೋದಾದ್ರೆ. ಹಾಗಿದ್ರೆ ನೀವು ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ದೀರಿ? ಅಂಥದ್ದೇನೂ ಇಲ್ಲ ಮೇಡಮ್, ಅಷ್ಟೊಂದು ಇದಾಗಿರೋಂಥ ಅದನ್ನ ಏನೂ ಇಲ್ಲ. ಅದೆಲ್ಲ ಇದ್ದರೂ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀವಿ ನಾವು. ಯಾರೇ ಏನೇ ಅಂದರೂ ಕೂಡ ಕೆಲಸ ಚೆನ್ನಾಗಿ ಕೆಲಸ ಆಗಿರಬೇಕು, ಜನಗಳು ಚೆನ್ನಾಗಿರಬೇಕು, ಜನಗಳು ಕೆಲಸ ಆಗಬೇಕು
ಎಲ್ಲ ಮಾಡ್ತಾ ಇದ್ವಿ. ಮತ್ತು ಆಫೀಸ್ಗಳಲ್ಲಿ ಕೂಡ ಏನು ತೊಂದರೆ ಇಲ್ಲ. ಅದು ಈಗ CM ಸಾಹೇಬರಿಂದ ಯಾವಾಗ ಒಂದು ಎಲ್ಲ ಆಫೀಸ್ ಕಡೆ ಸ್ವಲ್ಪ ಲೆಟ್ರುಗಳು ಬಂದವ ಮೇಲೆ ಅಲ್ಲಿಂದ ಅಲ್ಲಿಗೆ ನಮ್ಮದು ಏನೇ ಕೆಲಸ ಕಾರ್ಯ ಕೊಟ್ಟರು ಕೂಡ ಫೈಲ್ ಮಾಡೋದಿಲ್ಲ, ಅದು ಏನೇ ಇದ್ರೂ ಕೆಲಸ ಮಾಡಿಕೊಡ್ತೀವಿ. ಈಗ ನೀವು ಒಬ್ಬ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಲ್ಲ, ನೆಕ್ಸ್ಟ್ ನಿಮ್ದು ಏನೇನು ಪ್ಲಾನ್ ಇದೆ, ಏನೇನು ಮಾಡಬೇಕು ಅನ್ಕೊಂಡಿದ್ದೀರಿ? ಸಂಘದಲ್ಲಿ ಇನ್ನು ಮತ್ತೆ ಓದಿ ಬಿಟ್ಟರೆ ಮಕ್ಕಳಿಗೆ ಕೆಲಸ ಕಾರ್ಯಗಳು ಕೊಡಿಸ್ಬೇಕು. ಇನ್ನು ಸಂಘದವರಿಗೆ ಇನ್ನೂ ಹೊಸ ಉದ್ಯೋಗಗಳನ್ನು ಕೊಡಿಸ್ಬೇಕು. ಮುಂದೆ ಬೇರೆ ಕಡೆ ಜನಗಳು ಬೇರೆ ವಲಸೆ ಹೋಗ್ತಾ ಇದ್ರು ಕೆಲಸ ಕಾರ್ಯಗಳಿಗೆ, ಅವ್ರಗಳಿಗೆ ಅಲ್ಲೇ ನಮ್ಮ ಏರಿಯಾದಲ್ಲೇ ಕೆಲಸಗಳು ಕೊಡಿಸ್ಬೇಕು ಅನ್ನೋದು, ಇನ್ನೊಂದಷ್ಟು ಕೆಲಸ ಮಾಡಿಸೋಣ ಜನಗಳಿಗೆ ಅಂತ ಹೇಳಿ ನಮ್ಮ ಉದ್ದೇಶ. ಅರೆ, ನೀವು ನಿಮ್ಮ ಗಿರಿಜನ ಮಹಿಳೆಯರಿಗೆ ಅಥವಾ ಆಡಿಯ ಜನಗಳಿಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ? ಅವ್ರಿಗೆ ಅದೇ, ಈಗ ಮೊದಲಿದ್ದ ಕಾಲದಲ್ಲೇ ನಾವು ಇರಬಾರ್ದು. ಕಾಲ ಬದಲಾವಣೆ ಆಗಿರೋದ್ರಿಂದ ಇವಾಗ ಮೊದಲೆಲ್ಲ ಹೆಬ್ಬೆಟ್ಟು ಕೈ ಬರವಣಿಗೆ ಇರ್ತಿತ್ತು. ಇವಾಗ ಕಾಲ ಬದಲಾವಣೆ ಅಂದರೆ ಇವಾಗ ಕಂಪ್ಯೂಟರ್ ಟೈಮಲ್ಲ. ಈಗ ಆವಾಗಲಿಂದ ನಾವು ಇರೋದ ರೀತಿನೇ ಇರಬಾರ್ದು. ಮುಂದೆ ಬರಬೇಕು, ಮಕ್ಕಳ ಎಜುಕೇಷನ್ ಮಾಡಿಸ್ಬೇಕು, ಓದಿಸ್ಬೇಕು, ಮಕ್ಕಳಿಗೆ ಕೆಲಸ ಕಾರ್ಯಗಳು ಕೊಡಿಸ್ಬೇಕು, ನಾವು ಕೂಡ ಬದಲಾಗಬೇಕು ಅನ್ನೋದು ರೀತಿಯಲ್ಲಿ ಅವ್ರಿಗೆ ಹೇಳ್ತಾ ಇದ್ದೀವಿ. ಭಾಳ ಸಂತೋಷ ಮ್ಯಾಮ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ನಿಮ್ಮ ಸಮಾಜಮುಖಿ ಕಾರ್ಯಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದ್ರ ಜೊತೆಗೆ ಗಿರಿಜನರು ಅಭಿವೃದ್ಧಿ ಕಾಣಲಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರಕೃತಿ ಗಿರಿಜನ ಮಹಿಳಾ ಒಕ್ಕೂಟ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಅದರ ಅನುಭವವನ್ನು ಹಂಚ್ಕೊಳ್ಳೋದ್ರ ಜೊತೆಗೆ ಮುಂದಿನ ಗುರಿ ಯೋಜನೆಗಳ ಬಗ್ಗೆ ನೀವು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು, ನಮಸ್ಕಾರ. ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮದಲ್ಲಿ ಪ್ರಕೃತಿ ಗಿರಿಜನ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದ ಸೀಗೂರು ಆಡಿಯ ಶ್ರೀಮತಿ ಪುಟ್ಟಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಶ್ರೀಮತಿ ಪುಟ್ಟಮ್ಮ ಅವರು ಇದೇ ರೀತಿ ಸಮಾಜಮುಖಿಯಾಗಿ ಕೆಲಸವನ್ನ ಮಾಡಲಿ, ಇನ್ನಷ್ಟು ದೇವರ ಆಶೀರ್ವಾದ ಅವರಿಗೆ ಸಿಗಲಿ ಅಂತ ಆಶಿಸ್ತಾ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು. ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇಶು ರಂಭಾ ಆತರುಣಿ ಬಾ ಸ್ವಾಭಿಮಾನಿ ಬಾ ಬಾಗ್ರಹಣಿ ಬಾ ಸ್ವಾವಲಂಬಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30